ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ದಿನ ತುಂಬ ಈಸಿಯಾಗಿ ಮತ್ತು ಟೇಸ್ಟಿ ಆದಂತಹ ಬನಾನಾ ಮಿಲ್ಕ್ ಶೇಕನ್ನು ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಬನಾನಾ ಮಿಲ್ಕ್ ಶೇಕನ್ನು ಮಾಡಲು ನಾನಿಲ್ಲಿ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಹಾಗೆ ಡೇಟ್ಸ್ ಮತ್ತು 2 ಬನಾನಾ ಮಿಲ್ಕನ್ನು ತೆಗೆದುಕೊಂಡಿದ್ದೇನೆ. ಗಾರ್ನಿಷಿಂಗೋಸ್ಕರ ಪಿಸ್ತಾ ಬಾದಾಮಿಯನ್ನು ತೆಗೆದುಕೊಂಡಿದ್ದೇನೆ. ಫ್ರೆಂಡ್ಸ್, ಒಳ್ಳೆ ಆರೋಗ್ಯವನ್ನು ಪಡ್ಕೋಬೇಕು ಅಂದರೆ ನಾವು ಹೆಚ್ಚಾಗಿ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಲೇಬೇಕು. ಬೇಸಿಗೆಗಾಲ ಇನ್ನೇನು ಸ್ಟಾರ್ಟ್ ಆಗಿದೆ, ಹಾಗಾಗಿ ಊಟ ಸರಿಯಾಗಿ ಸೇರಲ್ಲ. ನಾವು ಹೆಲ್ದಿಯಾದಂತಹ ಜ್ಯೂಸ್ಗಳನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಹಣ್ಣಿನ ಜ್ಯೂಸ್ಗಳು ರುಚಿಗಷ್ಟೇ ಅಲ್ಲ, ದೇಹಕ್ಕೂ ಕೂಡ ಬೇಕಾದಂತಹ ಚೈತನ್ಯವನ್ನು ನೀಡುವಂತಹ ಗುಣಗಳನ್ನು ಒಳಗೊಂಡಿದೆ. ಮೊದಲೇ ಬಾಳೆಹಣ್ಣು ಶಕ್ತಿವರ್ಧಕ, ಅದರಲ್ಲೂ ಕೂಡ ಡ್ರೈ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಬನಾನಾ ಮಿಲ್ಕ್ ಶೇಕನ್ನು ಮಾಡಿ ಕುಡಿತಾ ಇದ್ದೀವಿ ಅಂದರೆ ತುಂಬಾ ಪ್ರಯೋಜನಯುಕ್ತವಾದಂತಹ ಜ್ಯೂಸ್ ಇದು. ಈ ಜ್ಯೂಸನ್ನು ಯಾರು ಬೇಕಾದರೂ ಮಾಡ್ಕೋಬಹುದು. ಮೊದಲಿಗೆ ನಾನು ಒಂದು ಜ್ಯೂಸರ್ ಜಾರನ್ನು ತೆಗೆದುಕೊಂಡ್ಬಿಟ್ಟು ಡೇಟ್ಸಲ್ಲಿರುವಂತಹ ಬೀಜಗಳನ್ನು ತೆಗೆದು ಜ್ಯೂಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ರಾತ್ರಿನೇ ನೆನೆ ಇಟ್ಬಿಟ್ಟು ಬೆಳಗ್ಗೆ ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬಹುದು. ಅಥವಾ ಕುಡಿಬೇಕು ಅಂತ ಅನ್ನಿಸ್ದಾಗೆಲ್ಲ ನಾವು ಒಂದು ಅರ್ಧ ಗಂಟೆ ಮುಂಚೆ ನೀರಿನಲ್ಲಿ ನೆನೆಸಿಬಿಟ್ಟು ನಂತರ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು. ಖರ್ಜೂರವನ್ನು ದಿನನಿತ್ಯ ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಪುನಶ್ಚೇತನ ದೊರೆಯುತ್ತದೆ. ಇದರಲ್ಲಿ ಸಾಕಷ್ಟು ಪ್ರಮಾಣದ ನಾರಿನಾಂಶ ಇರುವುದರಿಂದ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಖರ್ಜೂರದಲ್ಲಿ ಐರನ್ ಕಂಟೆಂಟ್ ಬಹಳ ಇರೋದ್ರಿಂದ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ವಿಟಮಿನ್ ಇ ಹೆಚ್ಚಾಗಿರುವುದರಿಂದ ಇದು ದೃಷ್ಟಿಮಾಂದ್ಯತೆಯನ್ನು ನಿವಾರಿಸಲು ಬಹಳ ಒಳ್ಳೆಯದು. ರಕ್ತಹೀನತೆಯಿಂದ ಬಳಲುತ್ತಿರುವವರಿಗೆ ತುಂಬ ಉಪಯುಕ್ತವಾದಂತಹ ಡೇಟ್ಸ್ ಇದು. ಕರುಳಿನ ಸಮಸ್ಯೆ ನಿವಾರಣೆಗೆ ಖರ್ಜೂರ ತುಂಬಾ ಒಳ್ಳೆಯದು. ಪ್ಯಾರಾಲಿಸಿಸ್ ಆಗುವುದನ್ನು ಇದು ತಡೆಗಟ್ಟುತ್ತದೆ. ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ತುಂಬಾ ಒಳ್ಳೆಯ ಆಹಾರ. ಇದರ ಜೊತೆಗೆ ನೆನೆಸಿಟ್ಟಂತಹ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ನಾನಿಲ್ಲಿ 2 ಏಲಕ್ಕಿ ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೇನೆ. ನಾವು ಪಚ್ಚ ಬಾಳೆಹಣ್ಣು, ರಸಬಾಳೆಹಣ್ಣು ಯಾವುದನ್ನಾದರೂ ತೆಗೆದುಕೋಬೋದು. ಬಾಳೆಹಣ್ಣನ್ನು ಕದಳಿ ಫಲ ಎನ್ನಲಾಗುತ್ತದೆ. ಇದು ಇಲ್ಲದೇ ಇದ್ದರೆ ಯಾವುದೇ ಪೂಜೆ ಫಲಗೊಳ್ಳೋದಿಲ್ಲ. ಬಾಳೆಹಣ್ಣು ಖಿನ್ನತೆ ನಿವಾರಣೆಗೆ ಸಹಾಯವನ್ನು ಮಾಡುತ್ತೆ. ಪಿತ್ತ ಪ್ರಕೃತಿ ಅಥವಾ ಹೀಟ್ ಬಾಡಿ ಅಂತ ನಾವೇನು ಕರಿತೀವಿ, ಅವರು ಹೆಚ್ಚಾಗಿ ಈ ಹಣ್ಣನ್ನು ತಿನ್ನಬಹುದು. ಆದರೆ ಶೀತ ಪ್ರಕೃತಿ ಇರೋರು ಹಿತಮಿತವಾಗಿ ಸೇವನೆ ಮಾಡಬೇಕು. ಈ ಹಣ್ಣಿನಲ್ಲಿ ಹೆಚ್ಚು ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಕಾರ್ಬೋಹೈಡ್ರೇಟ್ ಇರುತ್ತದೆ. ಬಿಳಿ ರಕ್ತದ ಕಣಗಳನ್ನು ಹೆಚ್ಚಿಸಲು ತುಂಬಾ ಸಹಾಯಕ. ಸ್ನಾಯು ಸೆಳೆತ ನಿವಾರಣೆಗೆ ಸಹಾಯಕ. ಶೀಘ್ರದಲ್ಲಿ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂದರೆ ನಾವು ಈ ಹಣ್ಣನ್ನು ತಿನ್ನಬೇಕು. ಇವುಗಳನ್ನೆಲ್ಲ ನಾನು ಜ್ಯೂಸ್ ಜಾರಿಗೆ ಹಾಕ್ಬಿಟ್ಟು ಫೈನ್ ಪೇಸ್ಟನ್ನು ಮಾಡ್ಕೊಳ್ತೇನೆ. ನಂತರ 1 ಕಪ್ ಹಾಲನ್ನು ಸೇರಿಸ್ತಾ ಇದ್ದೇನೆ. ನಂತರ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾದಂತಹ ಹೆಲ್ದಿಯಾದಂತಹ ಜ್ಯೂಸ್ ರೆಡಿಯಾಗುತ್ತೆ. ನಂತರ ಈ ಜ್ಯೂಸನ್ನು ಕಪ್ಗಳಿಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ನಂತರ ಏನು ಬಾದಾಮಿ ಹಾಗೂ ಪಿಸ್ತಾವನ್ನು ಗಾರ್ನಿಷಿಂಗೋಸ್ಕರ ಹಾಕಿದ್ದೇನೆ. ಬೇಸಿಗೆ ಕಾಲದಲ್ಲಿ ಅತ್ಯಂತ ಉತ್ತಮವಾದಂತಹ ಜ್ಯೂಸ್ ಅಂದರೆ ಬನಾನಾ ಮಿಲ್ಕ್ ಶೇಕ್. ನಾವಿದಕ್ಕೆ ಇತರೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಬೋದು. ಹಾಗೆ ಸ್ವಲ್ಪ ಐಸ್ ಕ್ರೀಮನ್ನು ಕೂಡ ಹಾಕ್ಬೋದು, ಐಸ್ ಕ್ಯೂಬ್ಸನ್ನು ಹಾಕ್ಬೋದು. ಸ್ವೀಟ್ ಹಾಕೋ ನೆಸೆಸಿಟಿ ಬರೋದಿಲ್ಲ, ಬಿಕಾಸ್ ಡೇಟ್ಸ್ ಮತ್ತು ದ್ರಾಕ್ಷಿಯಲ್ಲಿ ತುಂಬಾ ಸ್ವೀಟ್ ಇರುತ್ತೆ, ಅದೇ ಸಾಕಾಗುತ್ತೆ. ಹೆಲ್ದಿಯಾದಂತಹ ಜ್ಯೂಸನ್ನು ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು.